ಶ್ರೀ ವಿಘ್ನೇಶ್ವರ ಸ್ವಾಮಿ ಪಾದಾರವೇ ಗತಿ ಗೋವಿಂದ ಗೋವಿಂದ. ಶ್ರೀ ಶನಿದೇವರ ಸ್ವಾಮಿ ಪಾದಾರವೇ ಗತಿ ಗೋವಿಂದ ಗೋವಿಂದ. ಶ್ರೀ ಮುಳಕಟ್ಟಮ್ಮ ದೇವಿ ಪಾದಾರವೇ ಗತಿ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತಿ ಪದಹೇ ಹರ ಹರ ಮಹಾದೇವ. ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ಸುರಮುನಿ ವಂದಿತ ದೇವ ವರ ಭಕ್ತ ಜನ ಮನೋಭಾವ ಶಿವ ಶಂಭ ಪುತ್ರನೇ ಕಾಯ್ವ. ಸುರಮುನಿ ವಂದಿತ ದೇವ ವರ ಭಕ್ತ ಜನ ಮನೋಭಾವ ಶಿವ ಶಂಭ ಪುತ್ರನೇ ಕಾಯ್ವ. ಆದಿ ಪೂಜಿತ ಅಮರ ವಂದಿಕ ಆದಿ ಪೂಜಿತ ಅಮರ ವಂದಿಕ. ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ಶ್ರೀಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಶ್ರೀ ಆಂಜನೇಯ ಸ್ವಾಮಿ ಪಾದಾರವೇ ಗತಿ ಗೋವಿಂದ ಗೋವಿಂದ. ಶ್ರೀ ವಿಘ್ನೇಶ್ವರ ಸ್ವಾಮಿ ಪಾದಾರವೇ ಗತಿ ಗೋವಿಂದ ಗೋವಿಂದ. ಶ್ರೀ ಶನಿದೇವರ ಸ್ವಾಮಿ ಪಾದಾರವೇ ಗತಿ ಗೋವಿಂದ ಗೋವಿಂದ. ಶ್ರೀ ಮುಳಕಟ್ಟಮ್ಮ ದೇವಿ ಪಾದಾರವೇ ಗತಿ ಗೋವಿಂದ ಗೋವಿಂದ. ಶ್ರೀ ಮದ್ದೂರಮ್ಮ ದೇವಿ ಪಾದಾರವೇ ಗತಿ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತಿ ಪದಹೇ ಹರ ಹರ ಮಹಾದೇವ. ಶ್ರೀ 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 ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಲಕ್ಕೆ. ಶ್ರೀ 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 ಜಗಜ್ಯೋತಿ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಲಕ್ಕೆ. ಶ್ರೀ 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 ಜಗಜ್ಯೋತಿ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಲಕ್ಕೆ. ಶ್ರೀ 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 ಬಸವೇಶ್ವರಕ್ಕೆ. ಶ್ರೀ 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 ಬಸವೇಶ್ವರಕ್ಕೆ. ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಜಿಗೆ. ಶ್ರೀ 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 ಶಿವಕುಮಾರ ಮಹಾಸ್ವಾಮಿಜಿಗೆ. ಶ್ರೀ 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 ಶಿವಕುಮಾರ ಮಹಾಸ್ವಾಮಿಜಿಗೆ. ಸಾಂಬ ಜಯ ನಮ ಪಾರ್ವತಿ ಪತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವಾ. ನಿರ್ವಿಘ್ನ ಕುರು ಮೇ ದೇವಾ. ಸರ್ವಕಾರ್ಯೇಷು ಸರ್ವದಾ. ಸರ್ವಕಾರ್ಯೇಷು ಸರ್ವದಾ.
ಮಹಾಗಣಪತಿಯು ಮನಸ ಸ್ಮರಾಮಿ ಮಹಾಗಣಪತಿಯು ಮನಸ ಸ್ಮರಾಮಿ ವಸಿಷ್ಠವಾಮ ದೇವಾದಿವಂದಿತ ವಸಿಷ್ಠವಾಮ ದೇವಾದಿವಂದಿತ ಮಹಾಗಣಪತಿಯು ಮನಸ ಸ್ಮರಾಮಿ ಮಹಾದೇವಸುತಂ ಗುರುಗುಹಭೂತಂ ಮಹಾದೇವಸುತಂ ಗುರುಗುಹಭೂತಂ ಮಾರಕೋಟಿ ಪ್ರಕಾಶಂ ಕಾಂತಂ ಮಾರಕೋಟಿ ಪ್ರಕಾಶಂ ಕಾಂತಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಗಣಪತಿಯು ಮನಸ ಸ್ಮರಾಮಿ. ಈ ಸಭೆಯೆಂಬ ಕಲ್ಪವೃಕ್ಷಕ್ಕೆ ನನ್ನ ಅನಂತ ವಂದನೆಗಳು. ಈ ಸಭಿಕರಲ್ಲಿ ತಿಳಿಸುವುದೇನೆಂದರೆ, ಈ ದಿವಸ ನಾವು ಈ ಅಂಜನಾಪುರ ಗ್ರಾಮದಲ್ಲಿ ಶ್ರೀ ಸತ್ಯಮಾಂದಾತ ಅಥವಾ ವೀಧಿ ನಿಧಿಯರ ಪಂಥ ಎಂಬ ಸುಂದರವಾದ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ಬಾಲಕರ ವದನೆಗಳಲ್ಲಿ ತಪ್ಪು ತೊದಲು ನುಡಿಗಳು ಕಂಡು ಬಂದಲ್ಲಿ ಹಂಸಶಿರ ನ್ಯಾಯದಂತೆ ನಮ್ಮನ್ನು ಮನ್ನಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಯಾವ ರಾಜ ಮಿಶ್ರ ಮಾಡಿಟ್ಟರೆ ಯಾವ ರಾಜವಂಶೆಯು ಸಾರವಾದ ಕ್ಷೀರವನ್ನು ಸ್ವೀಕರಿಸಿ ನೀರನ್ನು ಬೇರ್ಪಡಿಸುವುದೋ ಅದೇ ರೀತಿಯಲ್ಲಿ ನಮ್ಮ ತಪ್ಪುಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪ್ರೇಮದಿಂದ ಬದುಕಿದವೋ ನೀಡು ವರವನು. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪ್ರೇಮದಿಂದ ಬದುಕಿದವೋ ನೀಡು ವರವನು. ನಂಬೆ ಬಂದ ಭಕ್ತರ ಸಂಭ್ರಮದಲ್ಲಿ ಪಾಲಿಸು, ನಂಬೆ ಬಂದ ಭಕ್ತರ ಸಂಭ್ರಮದಲ್ಲಿ ಪಾಲಿಸು. ಶಿವತನಯನೆ ಭವನಾಥನೆ ಗಣನಾರ್ದನೆ ಶುಭವಾರಿಸು, ಶಿವತನಯನೆ ಭವನಾಥನೆ ಗಣನಾರ್ದನೆ ಶುಭವಾರಿಸು. ಅಗ್ರ ಪೂಜೆಯು ನಿನಗೆ ವಿಘ್ನರಾಜನೇ, ಅಂಬಾಸುತಲಂಬೋದರ ಸಂಬುತನಯನೇ. ಅಗ್ರ ಪೂಜೆಯು ನಿನಗೆ ವಿಘ್ನರಾಜನೇ. ಮಾರಹರನ ಕೃಪೆಯ ಕರುಣಿಸೋ ಓಂಕಾರನಾದ ಪ್ರಿಯ, ಓಂಕಾರನಾದ ಪ್ರಿಯ. ಸ್ವರಸಪ್ತ ಸಂಗೀತ ಗಾನದೊಳು ಲಯ ಬರಿತಾಗನ ತಾಳ ಮೇಳದೊಳು, ಸ್ವರಸಪ್ತ ಸಂಗೀತ ಗಾನದೊಳು ಲಯ ಬರಿತಾಗನ ತಾಳ ಮೇಳದೊಳು. ತಂಬುರಾದಿ ಗಂಧರ್ವ ಗಾನದೊಳು, ತಂಬುರಾದಿ ಗಂಧರ್ವ ಗಾನದೊಳು ತಟಿಂಗಿಣ ತುತಕ ಜನುತ ಎಂದೆನುತ. ನಟನ ಕಲಾ ಚತುರ ಶಂಕರ
ಚತುರ ನಟನ ಕಲಾ ಚತುರ ನಟನ ಕಲಾ ಚತುರ ನಾರಾಯಣ ನಾರಾಯಣ. ಈ ಗಾಢಾಂಧಕಾರದಿಂದ ತುಂಬಿ ಹೋಗಿದ್ದ ಈ ಜಗತ್ತು ಅದೆಷ್ಟು ಬೇಗನೆ ವಿಕಾಸವಾದೀತು. ಅಂದು ಜಲಾವೃತಗೊಂಡಿದ್ದ ಈ ಸೃಷ್ಟಿಯನ್ನು ಶ್ರೀಹರಿಯು ಶ್ವೇತವರಹ ರೂಪದಿಂದ ಮೇಲೆತ್ತಿ ನಿಲ್ಲಿಸದೇ ಇದ್ದಿದ್ದರೆ ಈ ಸೃಷ್ಟಿಯೇ ಇರುತ್ತಿರಲಿಲ್ಲ. ಅಂದು ದೇವದಾನವರ ಕಲಹವನ್ನು ನಿಲ್ಲಿಸಲು ಸಲುವಾಗಿ ಶ್ರೀಹರಿಯು ಸಮುದ್ರ ಮಂಥನ ಮಾಡಿದಾಗ ಅದರಿಂದುಂಟಾದ ಕಾಮಧೇನು, ಕಲ್ಪವೃಕ್ಷ, ಪಾರಿಜಾತ, ಐರಾವತ, ಚಂದ್ರ, ಲಕ್ಷ್ಮಿ ಇಂತಹ ಮಹಾನಿಧಿಗಳನ್ನು ದೇವತೆಗಳು ಪಡೆದುಕೊಂಡರು. ಇನ್ನು ಈ ಭೂಲೋಕದ ಮಾನವರಿಗಾದರೂ ಆ ನವನಿಧಿಗಳಿಂದುಂಟಾದ ಸಿರಿ ಸಂಪತ್ತನ್ನು ದಯಪಾಲಿಸಿರುವನು ನಾರಾಯಣ ನಾರಾಯಣ. ಆದ್ದರಿಂದ ಆ ಭೂಲೋಕದ ಮಾನವರು ನಾನು, ನನ್ನದು, ನನ್ನಿಂದಲೇ ಎಂದು ಅಹಂಕಾರದಿಂದ ಮೆರೆಯುತ್ತಿರುವರು ನಾರಾಯಣ ನಾರಾಯಣ. ಪಾಪ ಬ್ರಹ್ಮದೇವನ ಸಂಕಲ್ಪದಂತೆ ಧರ್ಮದೇವನು ಮಾನವರ ಪಾಪ ಪುಣ್ಯಗಳನ್ನು ಲೆಕ್ಕಿಸಲು ಸಲುವಾಗಿ ಯಮಲೋಕಕ್ಕೆ ಹೋಗುತ್ತಿರುವನು ನಾರಾಯಣ ನಾರಾಯಣ. ನಾನೀಗಲೇ ಆತನನ್ನು ಸಂದರ್ಶಿಸಿ ಅವರೊಡನೆ ಮುಖ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಮುಂದೆ ನಡೆಯಬಹುದಾದ ವಿನೋದವನ್ನು ನೋಡಿ ಆನಂದ ಪಡುವೆನು ನಾರಾಯಣ ನಾರಾಯಣ. ನೀನೇ ನನ್ನ ಪ್ರಾಣ ರಮ ರಮಣ, ನೀನೇ ನನ್ನ ಪ್ರಾಣ ರಮ ರಮಣ. ಲೀಲಾಮೃತ ಪಾನ ದೇವ ನಿನ್ನ ಧ್ಯಾನ ಲೀಲಾಮೃತ ಪಾನ, ನೀನೇ ನನ್ನ ಪ್ರಾಣ ರಮ ರಮಣ. ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ, ಹಾಡುವ ಆಶಯ ನೀ ತುಂಬಿರುವೆ. ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ, ಹಾಡುವ ಆಶಯ ನೀ ತುಂಬಿರುವೆ. ನೀನಾಡಿಸುವೆ ನಾನಾಡುತ್ತಿರುವೆ ನಾರಾಯಣ ನಾರಾಯಣ. ನೀನಾಡಿಸುವೆ ನಾನಾಡುತ್ತಿರುವೆ, ನೀನೇ ನನ್ನ ಪ್ರಾಣ ರಮ ರಮಣ. ದೇವ ನಿನ್ನ ಧ್ಯಾನ ಲೀಲಾಮೃತ ಪಾನ, ದೇವ ನಿನ್ನ ಧ್ಯಾನ ಲೀಲಾಮೃತ ಪಾನ, ನೀನೇ ನನ್ನ ಪ್ರಾಣ ರಮ ರಮಣ ರಮ ರಮಣ ರಮ ರಮಣ ನಾರಾಯಣ ನಾರಾಯಣ. ನಾಕು ನರಕದೋಳು ಪಾಪಿಗಳೇ ಕೇಳಯ್ಯ ಹೊರಗ. ನಾಕು ನರಕದೋಳು ಪಾಪಿಗಳೇ ಕೇಳಯ್ಯ, ಕರ್ಮದ ವಿವರವ ಕರ್ಮದ ವಿವರವ ಬೇಕಾದಿ ಬೇರುವೆನೋ ಹೊರಗು ಬೇಜವರಾಯ ನರಕದ ವಿವರವ ವಿನಯದಿಂದಲಿ ನಾನು ಅರುಸಾಲ್ಬೇರುವೆ.
ನರಕವು ಸದಾ ಬೆಂಕಿಯ ಜ್ವಾಲೆಯಲ್ಲಿ ಮುಳುಗಿದ್ದು ಜೀವಿಯನ್ನು ಅದರೊಳಗೆ ವರ್ಷಗಟ್ಟಲೆ ಕೂಡಿ ಹಾಕಿದರೆ ಅನಂತರ ಬಿಡುಗಡೆ ಮಾಡಲಾಗುವುದು. ತಪ್ತ ಕುಂಭ ನರಕದಲ್ಲಿ ಕಾದ ಕೊಪ್ಪರಿಕೆ ಎಣ್ಣೆಯಲ್ಲಿ ಜೀವಿಯನ್ನು ತಲೆಕೆಳಗಾಗಿ ಇಟ್ಟು ಮಸ್ತಕ, ಶರೀರ, ಮಾಂಸಗಳೆಲ್ಲ ಚೆನ್ನಾಗಿ ಕೊಳೆದು ಮಿಶ್ರಣವಾಗುವ ತನಕ ಬಿಡುವುದೇ ಇಲ್ಲ. ದೇಹ ನಷ್ಟವಾದರೂ ಜೀವಿಯು ಮಹಾಯಾತನೆಯಿಂದ ಉಳಿಯಲೇಬೇಕು ಯಮರಾಜ. ಬಲೆ ಬಲೆ ಚಿತ್ರಗುಪ್ತರೇ, ಜೀವಿಗಳಿಗೆ ಕೊಡುವಂತಹ ಶಿಕ್ಷೆಯನ್ನು ತಿಳಿದಂತಾಯಿತು. ಇನ್ನು ಯಾವ ಯಾವ ಜನ್ಮಕ್ಕೆ ಯಾವ ಪ್ರಾಪ್ತಿಯಾಗುವುದೋ ಚಿತ್ರಗುಪ್ತರೇ? ಯಮರಾಜ, ಮಾತಾ ಪಿತೃಗಳನ್ನು ನೋಯಿಸುವನು ಬಕಪಕ್ಷಿಯಾಗಿಯೂ, ಅನ್ನದ ಋಣನಿಂದ ಸತ್ತರೆ ವಾನರನಾಗಿಯೂ, ವಿಶ್ವಾಸಘಾತುಕನಾಗಿ ಸತ್ತರೆ ಮೀನಾಗಿಯೂ ಜನಿಸುವನು. ಹಾಗೂ ಗೋಹತ್ಯ, ಸ್ತ್ರೀಹತ್ಯ, ಶಿಶುಹತ್ಯ ಮಾಡಿದವರು ಕ್ರಿಮಿ ಕೀಟಗಳಾಗಿ ಹುಟ್ಟೋರೇ ಯಮರಾಜ. ಕ್ಷೇತ್ರಗುಪ್ತರೇ, ಜೀವಿಗಳ ಶಾಸನವು ಅವರವರ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ನಡೆಯುವುದಲ್ಲವೇ? ಇದಕ್ಕೆ ನಿಮ್ಮ ಅಭಿಪ್ರಾಯ? ಆದರೆ ನೆನಪಿರಲಿ ಕಿಕ್ಕರರೇ, ಈ ನರಕಲೋಕದಲ್ಲಿ ಕರುಣೆ, ಕನಿಕರ, ಮಮಕಾರಗಳಿಗೆ ಅವಕಾಶವಿರಕೂಡದು. ಎಲ್ಲರೂ ಬಹು ಜಾಗ್ರತೆಯಿಂದ ಈ ನರಕಲೋಕವನ್ನು ಕಾಪಾಡಬೇಕಾಗಿದೆ. ಎಚ್ಚರವಿರಲಿ. ಕಮಲ ರಮಣ ವಿಮಲ ಭರಣ ಕಮಲ ರಮಣ ವಿಮಲ ಭರಣ ಸಿರಿವರ ನಿಮ್ಮಯ ಧ್ಯಾನ ಪಾವನ ಸಿರಿವರ ನಿಮ್ಮಯ ಧ್ಯಾನ ಪಾವನ ಗರುಡ ಗಮನ ತವ ಚರಣ ಕಮಲವ ನಿರುತ ಭಜಿಸಿದರು ಧನ್ಯ ಜೀವನ ಗರುಡ ಗಮನ ತವ ಚರಣ ಕಮಲವ ನಿರುತ ಭಜಿಸಿದರು ಧನ್ಯ ಜೀವನ ಶೇಷ ಕಲ್ಪ ಶಯನ ನೀಲಮೇಘ ಗಣ ಶ್ಯಾಮಲ ವದನ ನೀಲಮೇಘ ಗಣ ಶ್ಯಾಮಲ ವದನ ಶೇಷ ಕಲ್ಪ ಶಯನ ಧರ್ಮನಂದಕರು, ವಿಧಾತನ ಆಜ್ಞಾಧಾರಕರು, ಸಕಲ ಚರಾಚರ ವಸ್ತುಗಳ ಧರ್ಮ ವೀಕ್ಷಕರಾದ ಧರ್ಮದೇವರಿಗೆ ನಮಸ್ಕರಿಸುವೆನು. ಮಹಾಕಾಲ ಮಹಿಷಾರೂಢನು ಮೃತ್ಯು ನರಕ ಲೋಕಾಧಿಪತಿಯಾಗಿ ಸರ್ವ ಜೀವಿಗಳ ವಿಧಿಸ್ವರೂಪನಾದ ಯಮರಾಜ, ಇದೋ ನನ್ನ ವಂದನೆಗಳು. ಧರ್ಮದೇವ, ಅನಿರೀಕ್ಷಿತವಾಗಿ ಯಮಲೋಕಕ್ಕೆ ಬರಲು ಕಾರಣವೇನು? ವಿಧಾತನಿಂದ ಏನಾದರೂ ಸಂದೇಶ ಇರುವುದೇ? ಯಮರಾಜ, ನಾನಿಲ್ಲಿಗೆ ಬಂದದ್ದು ಈ ನರಕಲೋಕದ ಕುಶಲವಾರ್ತೆಯನ್ನು ತಿಳಿದು ಆ ವಿಧಾತನಿಗೆ ವರದಿ ಸಲ್ಲಿಸಬೇಕಾಗಿದೆ. ಅದಕ್ಕಾಗಿ ಬಂದನಷ್ಟೇ. ಧರ್ಮದೇವ, ಏನು ಈ ನರಕಲೋಕದ ವಾರ್ತೆಯನ್ನು ತಿಳಿಯಲು ಬಂದಿರ? ಏನೆಂದು ಹೇಳಲಿ ಆ ವಿಚಾರವನ್ನು? ಇತ್ತೀಚೆಗಂತೂ ಈ ನರಕಲೋಕದಲ್ಲಿ ಪಾಪಿಗಳೇ ತುಂಬಿ ತುಳುಕಾಡುತ್ತಿದ್ದಾರೆ. ಅದರಲ್ಲಿಯೂ ಬರೀ ಮಾನವರೇ ಹೆಚ್ಚಾಗಿದ್ದಾರೆ. ಅವರ ಪಾಪ ಕರ್ಮಗಳಂತೂ ಹೇಳದಿರುವುದು ಧರ್ಮದೇವ. ಅದರಿಂದ ನಮ್ಮ ಮನಸ್ಸಿಗೆ ಬಹಳ ಬೇಸರವಾಗಿರುವುದು. ಯಮರಾಜ, ಅದೇಕೆ ಬರೀ ಮಾನವರೇ ಹೆಚ್ಚಾಗಿದ್ದಾರೆ? ಪಾಪ ಅವರಿಗೆ ಯಾವುದು ಪಾಪ ಯಾವುದು ಪುಣ್ಯ ಎಂಬ ಪರಿಜ್ಞಾನವೂ ಇಲ್ಲದೆ ವರ್ತಿಸುತ್ತಿರುವರು ಆ ಮಾನವರು ಅಲ್ಲವೇ? ಹೌದು ಧರ್ಮದೇವ, ಮಾನವರು ಪಾಪ ಕರ್ಮಗಳನ್ನು ಮಾಡುವಾಗ ಬಹಳ ಆನಂದವಾಗಿಯೇ ಮಾಡುತ್ತಾರೆ. ಆದರೆ ಈ
ನರಕ ಲೋಕದಲ್ಲಿ ಯಾತನೆಯನ್ನು ಕೊಡುವಾಗ ಅವರ ವೇದನೆ ಹೇಳತೀರದು ಧರ್ಮದೇವ. ಪಾಪ ಇದು ಯಾವಾಗ ಕೊನೆಗೊಳ್ಳುವುದು ಆ ವಿಧಾತನೇ ಬಲ್ಲ. ಹಾಗಾದರೆ ಆ ಭೂಲೋಕದಲ್ಲಿ ಪಾಪ ಕರ್ಮಗಳು ಅಷ್ಟೊಂದು ಅತಿಯಾಗಿರುವವೇ ಯಮಧರ್ಮ? ಹೌದು ಧರ್ಮದೇವ. ನಿಮಗೆ ಸಂಶಯವಿದ್ದರೆ ಭೂಲೋಕವನ್ನು ಒಮ್ಮೆ ವೀಕ್ಷಿಸಿ ನೋಡಿ. ಅಲ್ಲಿ ನಡೆಯುವ ಧರ್ಮ ಅಧರ್ಮ ಅತ್ಯಾಚಾರಗಳು ಒಂದೇ ಎರಡೇ ಹಬ್ಬಬ್ಬ ಅದನ್ನು ಹೇಳದಿರದು ಧರ್ಮದೇವ. ಹಾಗಲಿ, ಹಾಗಾದರೆ ಆ ಭೂಲೋಕದ ವಿಚಾರವನ್ನು ಸ್ವಯಂ ನಾನೇ ಹೋಗಿ ವೀಕ್ಷಿಸಿ ಆ ವಿಧಾತನಿಗೆ ವರದಿ ಸಲ್ಲಿಸುತ್ತೇನೆ. ಧರ್ಮದೇವ, ಇದು ದೇವಸಭೆ. ನೀವು ಭೂಲೋಕವನ್ನು ವೀಕ್ಷಿಸಿಕೊಂಡು ಅಲ್ಲಿಗೆ ಬಂದರೆ ಇದಕ್ಕೆ ಏನಾದರೂ ಪರಿಹಾರವೂ ಸಿಗಬಹುದು. ನೀವು ಅಲ್ಲಿಗೆ ಬರುವಿರಾ? ಖಂಡಿತವಾಗಿಯೂ ಬರುವೆನು. ನಾನಿನ್ನು ಹೋಗಿ ಬರಲೇ ಯಮಧರ್ಮ? ಆಗಬಹುದು ಧರ್ಮದೇವ. ಅಮ್ಮ ತಾಯಿ, ಯಾರಾದರೂ ಒಂದು ತುತ್ತು ಅನ್ನವನ್ನು ಕೊಡುತ್ತಾಯಿ. ಅಯ್ಯೋ ಪರಮಾತ್ಮನೇ, ಅಮ್ಮ ಭವತಿ ಭಿಕ್ಷಾಂದೇಹಿ. ಓ ಅಯ್ಯ, ಅಮ್ಮಯ್ಯ, ಧರ್ಮನೇ ತಾಯಿ ತಂದೆ, ಕಾಸೊಂದ ನೀಡು ಶಿವನೇ, ಕಾಸೊಂದ ನೀಡು ಶಿವನೇ. ಅಮ್ಮ ಭವತಿ ಭಿಕ್ಷಾಂದೇಹಿ. ಓ ಅಯ್ಯ, ಅಮ್ಮಯ್ಯ, ಧರ್ಮನೇ ತಾಯಿ ತಂದೆ, ಕಾಸೊಂದ ನೀಡು ಶಿವನೇ, ಕಾಸೊಂದ ನೀಡು ಶಿವನೇ. ಅಮ್ಮ ಶಿವೋ, ಅಮ್ಮ ಭವತಿ ಭಿಕ್ಷಾಂದೇಹಿ. ನಾ ಕಳ್ಳನಾಗಲಾರೆ, ಸುಳ್ಳಂದ ಹೇಳಲಾರೆ. ಅಮ್ಮ ಭವತಿ ಭಿಕ್ಷಾಂದೇಹಿ. ನಾ ಕಳ್ಳನಾಗಲಾರೆ, ಸುಳ್ಳಂದ ಹೇಳಲಾರೆ. ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ, ಕಾಸಿಲ್ಲ ಎನ್ನುವರೆ. ನಿಮ್ಮಂತ ದಾಸರೇ ನನಗಲ್ಲಾಸರೆ, ನಿಮ್ಮಂತ ದಾಸರೇ ನನಗಲ್ಲಾಸರೆ. ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ. ಓಯ್ಯ ಅಮ್ಮಯ್ಯ, ಧರ್ಮನೇ ತಾಯಿ ತಂದೆ, ಕಾಸೊಂದ ನೀಡು ಶಿವನೇ, ಕಾಸೊಂದ ನೀಡು ಶಿವನೇ. ಅಮ್ಮ ಶಿವೋ ಭವತಿ ಭಿಕ್ಷಾಂದೇಹಿ. ಅಮ್ಮ, ಅಮ್ಮ ಭವತಿ ಭಿಕ್ಷಾಂದೇಹಿ. ಈ ನಮ್ಮ ನಾಡಿನಲ್ಲಿ, ಅಮ್ಮ ಭವತಿ ಭಿಕ್ಷಾಂದೇಹಿ, ಈ ನಮ್ಮ ನಾಡಿನಲ್ಲಿ ಅಂಜನಾಪುರ ಗ್ರಾಮದಲ್ಲಿ, ಅಮ್ಮ ಭವತಿ ಭಿಕ್ಷಾಂದೇಹಿ. ಈ ನಮ್ಮ ನಾಡಿನಲ್ಲಿ ಅಂಜನಾಪುರ ಗ್ರಾಮದಲ್ಲಿ ಅನ್ನನೇ ಬೇಡಿದರೆ ಇಲ್ಲ ಎಂದು ಅನ್ನುವರೆ, ಅನ್ನ ಇಲ್ಲ ಎನ್ನುವರೆ. ಕೊಡುವ ನಿಮದಾದರೆ ನಮಗೆಲ್ಲ ಆಸರೆ, ಹೀಗೆ ದೂರಾದರೆ ಕಥೆಯಿಂದ
ಅಯ್ಯೋ, ನನ್ನ ಕರ್ಮದ ಫಲವು ಬಹಳ ವಿಶೇಷವಾಗಿದೆ. ನನ್ನ ಸತೀಸುದರು ಒಂದು ಕಡೆ, ನಾನೊಂದು ಕಡೆ. ತಿನ್ನಲು ಅನ್ನವಿಲ್ಲದೆ, ಮಲಗಲು ಸ್ಥಳವಿಲ್ಲದೆ, ಬೀದಿ ಬೀದಿಗಳಲ್ಲಿ ಭಿಕ್ಷಾಟನೆಯನ್ನು ಮಾಡಿ ನನ್ನ ಜೀವನ ಸಾಗಿಸುವಂತಾಗಿತ್ತಲ್ಲ. ಆಗಲಿ ಪರಮಾತ್ಮ, ಇದೆಲ್ಲವೂ ನನ್ನ ಪೂರ್ವಾಜಿತದ ಕರ್ಮದ ಫಲ. ನನಗಾದ ಬಹಳ 3-4 ದಿನಗಳಿಂದ ತಿನ್ನಲು ಅನ್ನವಿಲ್ಲದೆ ಬಹಳ ಹಸುವಾಗುತ್ತಿದೆ. ಆಗಲಿ ಪರಮಾತ್ಮ, ಈ 3-4 ದಿನಗಳಿಂದ ತಿನ್ನಲು ಅನ್ನವಿಲ್ಲದೆ ಬಹಳ ಹಸುವಾಗುತ್ತಿದೆ. ಆಗಲಿ ಪರಮಾತ್ಮ, ಬಹಳ ಹಸುವಾಗುತ್ತಿದೆ. ಈ ಊರಿನ ಬೀದಿ ಬೀದಿಗಳಲ್ಲಿ ಭಿಕ್ಷಾಟನನ್ನು ಮಾಡಿ ನನ್ನ ಹಸಿವನ್ನು ನಿಂಗಿಸಿಕೊಳ್ಳುತ್ತೇನೆ. ಅಮ್ಮ, ತಾಯಿ, ಯಾರಾದರೂ ಒಂದು ತುತ್ತು ಅನ್ನವನ್ನು ಹಾಕಿ ತಾಯಿ. ನೀನು ಏನು ಅನ್ನ ಅಂತ ಪಡ್ಕೊತಿಯಲ್ಲ? ಅಯ್ಯೋ ಪರಮಾತ್ಮ, ಏನೋ ಅನ್ನ ತಿಂದು ಎಷ್ಟು ದಿನ ಆಯ್ತು? ಈ ಊರು ಬೀದಿ ಬೀದಿ ಎಲ್ಲ ತಿರ್ಕೊಂಡು ಬಂದ್ರೆ ಯಾರಾದ್ರೂ ಒಂದು ತುತ್ತು ಅನ್ನ ಕೊಂಡಿವಣ ನಿನ್ಗೆ? ಏನೇನೋ ಅಬ್ಬಬ್ಬಾ, ಬಟ್ಟೆ ಎಷ್ಟು ದಿನ ಆಗಿದತ್ಲ, ನೀರಿಗೆ ಕೊಂಡು ಎಷ್ಟು ದಿನ ಆಗಿದತ್ಲ, ಗಪ್ಪನ ಆತ ಅಲ್ಲ, ಒಬ್ಬ ದೂರ ನೀನಲ್ಲ. ಅಯ್ಯೋ ಒಬ್ಬ ದೂರ. ನನ್ನಂತ ನಿರ್ಭಾಗ್ಯನನ್ನು ಏನು ಮಾಡಲಿ ತಂದೆ? ನನ್ನ ವಿಧಿ ಬರವು ಈ ರೀತಿ ಕಾಡುತ್ತಿದೆ. ಅಪ್ಪ, ಬಹಳ ಹಸುವಾಗುತ್ತಿದೆ. ಒಂದೇ ಒಂದು ತುತ್ತು ಅನ್ನವನ್ನಾದರೂ ಹಾಕಿ ತಂದೆ. ಅನ್ನ ಅನ್ನ ಅಂತ ಅರಿತಿಯಲ್ಲೋ? ಈ ಊರು ಬೀದಿ ಎಲ್ಲ ತಿರ್ಕೊಂಡು ಬಂದ್ರು ಒಂದು ತನ್ನ ಅಂತ ತರಲಿಲ್ಲ. ಏನ ನೀನು ದಾಂಡ ಗಡಿನಂಗೆ ಇತ್ಕೊಂಡು ಕೇಳ್ಕೊಂಡು ತಿನ್ಬೋದು. ಅನ್ನ ಅನ್ನ ಅಂತ ಬೀದಿಯಲ್ಲ, ಅನ್ನ ಪುಡ್ದಲ್ಲ ಅಲಿತೀಯಲ್ಲ. ಪುಟ್ಲಕ್ಷ್ಮಿ, ಒಂದು ತನ್ನ ತಗೊಂಬ ಅವ್ರಿಗೆ ಮಕ್ಕಳಲ್ಲಿ ಬೀಸಕ್ಕಮ್ಮ. ಪುಟ್ಲಕ್ಷ್ಮಿ ಯಾವ ತರಲಿಲ್ಲ, ನಾನೇ ತಗೊಂಡ್ ಬರ್ತೀನಿ. ಇಲ್ಲ ಕುಂತಿರೋ. ಏ ಪರಮಾತ್ಮ, ಈಗಲಾದರೂ ನನ್ನ ಮೇಲೆ ಕರುಣೆ ತೋರಿದೆಯಾ? ಅಪ್ಪ, ಹೊಟ್ಟೆ ಹಸುತ್ತಿದೆ, ಬೇಗ ತಂದು ಕೊಡಿ ಸ್ವಾಮಿ. ಅನ್ನ ಬೇಕಾ? ನನ್ನ ಅನ್ನ ಬೇಕಾ? ಅಯ್ಯೋ ಪರಮಾತ್ಮ, ಅಯ್ಯೋ 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 ಪರಮಾತ್ಮ, ಬರ್ತೀರ ನಿನ್ನ ಅನ್ನನ? ಅಯ್ಯೋ ಅನ್ನ ಬೇಕಂತ ಅನ್ನ ಅನ್ನ ಅಂತ ಹೋಗು. ಎಲ್ಲಾರ ಭಿಕ್ಷೆ ಬೇಡ್ಕೊಂಡು ಎಲ್ಲಾರ ತಿನ್ನೋ ಗುಳಿಗೆ ಹೋಗ. ಅಯ್ಯೋ, ನನ್ನಂತ ಏನು ಮಾಡಲಿ ತಂದೆ? ನನ್ನ ವಿಧಿ ಬರವು ಈ ರೀತಿ. ಛೇ ಮೂರ್ಖನೆ, ಒಂದೇ ತುತ್ತು ಅನ್ನ ಹಾಕಲು ಏಕತೆ ಇಲ್ಲದ ನೀನು ನನ್ನನ್ನು, ಈ ಅಮಾಯಕ ನನ್ನನ್ನು ಈ ರೀತಿ ಹೊಡೆಯುತ್ತಿರುವಲ್ಲವೇ? ಛೇ ಪಾಪಿ, ಒಂದಲ್ಲ ಒಂದು ದಿನ ನಿನಗೂ ಇದೇ ಗತಿಯಾಗುವುದು. ಎಚ್ಚರವಿರಲಿ. ನನಗೆ ಬಂದತ್ತು, ನಿನಗೆ ಬಂದದ ಗತಿ ತಿರ್ಕೊಂಡ್ ತಿನ್ನೋದು. ನಿನ್ನಂತೇನ್ ಗತಿ ಸೇ ಹೊರ್ತು ನನಗೆಲ್ಲ ಕಡೆ ತಿರ್ಕೊಂಡ್ ತಿನ್ನೋದು. ಹೋಗ, ಎಲ್ಲಾರ ಕೂಲಿಗೆ ಹಾಕೊಂಡು ತಿನ್ನೋದು. ಹೋಗ ಪರಮಾತ್ಮ, ನನ್ನಂತ ನಿರ್ಭಾಗ್ಯ ನನ್ನನ್ನು ಈ ಭೂಮಿ ಮೇಲೆ ಏತಕ್ಕಾಗಿ ಸೃಷ್ಟಿಸಿದ್ಯೋ ತಂದೆ? ಈ ಭೂಲೋಕದಲ್ಲಿ ಸತ್ಯ ಧರ್ಮಗಳೇ ಇಲ್ಲವಂತಾಗಿದೆಯಲ್ಲ. ಅಯ್ಯೋ ಪರಮಾತ್ಮ, ನನ್ನಂತ ನಿರ್ಭಾಗ್ಯನನ್ನು ಈ ಭೂಮಿ ಮೇಲೆ ಏತಕ್ಕಾಗಿ ಸೃಷ್ಟಿಸಿದ್ಯೋ ತಂದೆ? ಏತಕ್ಕಾಗಿ ಸೃಷ್ಟಿಸಿದೆ ಪರಮಾತ್ಮ? ಈಗಲಾದರೂ ನನ್ನನ್ನು ಕಾಪಾಡು ಎನ್ನಡೆಯ. ಅಮ್ಮ, ಓ ಅಯ್ಯ ಶಿವಪ್ಪ ಕಾಯ ತಂದೆ, ಮೋರಲೋಕ ಸ್ವಾಮಿ ದೇವ, ಹಸಿವು ಎಂದು ತಾಳಲಾರೆ ಕಾಪಾಡೆಯ. ಅರನೇ ಶಿವಪ್ಪ ಕಾಯ ತಂದೆ, ಮೂರಲೋಕ ಸ್ವಾಮಿ ದೇವ, ಹಸಿವು ಎಂದು ತಾಳಲಾರೆ ಕಾಪಾಡೆಯ. ಅರನೇ ಕಾಪಾಡೆಯ. ಭವತಿ ಭಿಕ್ಷಾಂಜಲಿ, ಭಕ್ತಿಯಂತೆ ಪೂಜೆಯಂತೆ ಒಲಿವೆಯಂತೆ ಮಾ ಭವತಿ ಭಿಕ್ಷಾಂಜಲಿ.
ಹಬ್ಬ. ಈ ಭೂಲೋಕದ ಮಾನವರು ಎಷ್ಟು ಮದನ್ಮತ್ತರಾಗಿ ಮೆರೆಯುತ್ತಿರುವರು. ಸತ್ಯ, ಧರ್ಮ, ನ್ಯಾಯ, ನೀತಿಗಳಿಗೆ ಈ ಭೂಲೋಕದಲ್ಲಿ ಸ್ಥಾನವೇ ಇಲ್ಲದಂತಾಯಿತಲ್ಲ. ಈ ಮಾನವರು ಹೀಗೆ ಮುಂದುವರಿದರೆ ಮುಂದೆ ಈ ಭೂಲೋಕದ ಗತಿಯೇನು? ಈ ಧರ್ಮದೇವನಿಗೆ ನೆಲೆಯಲ್ಲಿ ಛೇ ಇರಲಿ. ಈ ವಿಚಾರವನ್ನು ಮೊದಲು ದೇವಸಭೆಯಲ್ಲಿ ಪ್ರಸ್ತಾಪಿಸಿ ಅನಂತರ ವಿಧಾತನಿಗೆ ವರದಿ ಸಲ್ಲಿಸುತ್ತೇನೆ. ಏನಿದು ಕಾಲ, ಏನಿದು ಜಾಲ, ಈ ಯುಗವೇ ಕಲಿಗಾಲ, ಈ ಯುಗವೇ ಕಲಿಗಾಲ. ಏನಿದು ಕಾಲ, ಏನಿದು ಜಾಲ, ಈ ಯುಗವೇ ಕಲಿಗಾಲ, ಈ ಯುಗವೇ ಕಲಿಗಾಲ. ಸತ್ಯವೇ ಮರೆಯಾಗಿ, ಆ ಧರ್ಮವೇ ನೆಲೆಯಾಗಿ, ಸತ್ಯವೇ ಮರೆಯಾಗಿ, ಆ ಧರ್ಮವೇ ನೆಲೆಯಾಗಿ, ಬಡವರ ಬಾಳಿದು ಹಾಳಾಗಿ, ಬಡವರ ಬಾಳಿದು ಹಾಳಾಗಿ, ಕಾದು ನಿಂತಿರೆ ಸ್ಥಿರವಾಗಿ, ಬಡವರ ಬಾಳಿದು ಹಾಳಾಗಿ, ಕಾದು ನಿಂತಿರೆ ಸ್ಥಿರವಾಗಿ, ಕಾದು ನಿಂತಿರೆ ಸ್ಥಿರವಾಗಿ. ಎಲ್ಲಿದೆಯೋ ಸತ್ಯ, ಎಲ್ಲಿದೆಯೋ ಧರ್ಮ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನೀತಿ. ಏನಿದು ಕಾಲ, ಏನಿದು ಜಾಲ, ಈ ಯುಗವೇ ಕಲಿಗಾಲ, ಈ ಯುಗವೇ ಕಲಿಗಾಲ. ಯಮಧರ್ಮ ಹೌದು. ಅಮರಾವತಿ ಬರೆಗಳಂತೆ ಹೋದು ಅಮರಾವತಿ. ಅಡ್ಡೆ ಯಮಧರ್ಮ ಹೌದು. ಅಮರಾವತಿ ಬರೆಗಳಂತೆ
ಭಜಿಸೆ ಮುರಹರಿಯ ಭಜಿಸೆ ನಿರುತ ಸೋಕದೊಳ್ಳಿ ಹರಿ ಧರ್ಮ ನಿರುತ ಸೋಕದೊಳ್ಳಿ ಹರಿ ಅಮರಾವತಿ ಪರಿಗಳಂತೆ ಹೋದು ಅಮರಾವತಿ ಧರ್ಮ ಯಕ್ಷ ಕೆನ್ನರ ಪಕ್ಷೆ ಮೋಹನಾನ ಯಕ್ಷ ಕೆನ್ನರ ಪಕ್ಷೆ ವಾಹನಾನ ನಿತ್ಯನೇ ಮದೆಂದ ಮತ್ತೆ ಭಜಿಸುತ್ತಿ ಹರಿ ಮತ್ತೆ ಭಜಿಸುತ್ತಿ ಹರಿ ಅಮರಾವತಿ ಪರಿಗಳಂತೆ ಹೋದು ಅಮರಾವತಿ ಧರ್ಮ ಅಷ್ಟದಿಕ್ಪಾಲಕರೇ, ತ್ರಿಮೂರ್ತಿಗಳ ವರಬಲದಿಂದಲೂ ಸಪ್ತ ಋಷಿಗಳ ಮಹಾತಪಶಕ್ತಿಯಿಂದಲೂ ಪಂಚಭೂತಗಳ ಮಹಾಶಕ್ತಿಯಿಂದಲೂ ದೊರೆತಿರುವ ಈ ದೇವ ಸಾಮ್ರಾಜ್ಯ ಬಹಳ ಶ್ರೇಷ್ಠವೇ ಸರಿ. ಆದಿಬ್ರಹ್ಮನ ಮುಖದಿಂದ ಉದ್ಭವಿಸಿದ ಅಗ್ನಿದೇವ, ನಿನ್ನ ಕಾರ್ಯ ಏನೆಂಬುದನ್ನು ವಿವರಿಸು. ಮಹೇಂದ್ರ, ತಾರಸುತ ಮಹೇಂದ್ರ ಸಖಿ ಕಾಂತನೆ ವಿಚಾರ ನಾ ಪೇಲುವೆ. ಮಹೇಂದ್ರ, ಬಲೆ ಬಲೆ ಅಗ್ನಿದೇವ. ತಾರಸುತ ಮಹೇಂದ್ರ ಸಖಿ ಕಾಂತನೆ ವಿಚಾರ ನಾ ಪೇಲುವೆ. ಸೊಯ್ಮಲ ಸುಂದರ ಗಣತರ ರುಸದೆ ಸೊಯ್ಮಲ ಸುಂದರ ಗಣತರ ರುಸದೆ ಲೋಕ ಪೂಜಿತ ಜನಿಸುತ್ತ ಬಾಳುವೆ. ಮಹೇಂದ್ರ, ಬಲೆ ಬಲೆ ಅಗ್ನಿದೇವ. ಲೋಕ ಪೂಜಿತ ಜನಿಸುತ್ತ ಬಾಳುವೆ. ತಾರಸುತ ಮಹೇಂದ್ರ ಸಖಿ ಕಾಂತನೆ ವಿಚಾರ ನಾ ಪೇಲುವೆ. ಮಹೇಂದ್ರ, ನನ್ನ ತೀಕ್ಷ್ಣ ರೂಪವಾದ ಜ್ವಾಲೆಯಿಂದ ಸಮಸ್ತ ದೇವತೆಗಳು ಸಂತೃಪ್ತರಾಗುತ್ತಾರೆ. ಅಲ್ಲದೆ ನನ್ನ ಶಾಖದಿಂದ ಉಂಟಾದ ಜ್ವಾಲೆಯು ಮಾನವನ ಯಜ್ಞ ಯಾಗಾದಿಗಳಿಂದ ಉಂಟಾಗುವ ಅವಿರ್ಭಾಗವು ದೇವತೆಗಳಿಗೆ ಸಲ್ಲುತ್ತದೆ. ಸಮಸ್ತವು ನನ್ನಿಂದಲೇ ಉತ್ಪತ್ತಿಯಾಗಿ ನನ್ನಿಂದಲೇ ಲಯವಾಗುವುದು. ಜಗತ್ತಿನ ಅಶುದ್ಧ ವಸ್ತುಗಳೆಲ್ಲ ನನ್ನಿಂದಲೇ ಶುದ್ಧವಾಗುವುದು ದೇವರಾಜ. ಮತ್ತೇನಪ್ಪನೇ ದೇವರಾಜ? ಬಲೆ ಬಲೆ ಅಗ್ನಿದೇವ, ನಿನ್ನ ಸೇವೆಯು ಶ್ಲಾಘನೀಯವಾದುದೇ. ಇನ್ನು ಯಮಧರ್ಮ, ನಿನ್ನ ಯಮಲೋಕದ ವಿಚಾರವನ್ನು ತಿಳಿಸುವನಾಗು. ಸರೋಜನರ ವರಂ ಪಡೆದು ಸುರಾವಳಿಯ ಗೆಲ್ಲುವೆ, ಸುರಾವಳಿಯ ಗೆಲ್ಲುವೆ, ಸರೋದಮರ ಸೀಳುವೆ. ಸರೋಜನರ ವರಂ ಪಡೆದು ಸುರಾವಳಿಯ ಗೆಲ್ಲುವೆ, ಸುರಾವಳಿಯ ಗೆಲ್ಲುವೆ, ಸರೋದಮರ ಸೀಳುವೆ. ಬಲೆ ಬಲೆ ಯಮಧರ್ಮ. ಹಿಡಿದು ಬಿಡಿದು ನಾನು ಅರಮಾನವರ, ಹಿಡಿದು ಬಿಡಿದು ನಾನು ಅರಮಾನವರ ಎಣ್ಣೆಯ ಭಾಸಕ್ಕೆ ಜಲಗಿಸುವೆ, ಎಣ್ಣೆಯ ಭಾಸಕ್ಕೆ ಜಲಗಿಸುವೆ. ಬಲೆ ಬಲೆ ಯಮಧರ್ಮ.
ಲೆಕ್ಕಾಚಾರ ಮುಗಿದ ತಕ್ಷಣ ಈ ನನ್ನ ಹಿಮಭಾಸದಿಂದ ದರದರನೆ ಎಳೆ ತಂದು ನರಕದಲ್ಲಿಟ್ಟು ಚೈತ್ರ ವಿಚಿತ್ರವಾದ ಶಿಕ್ಷೆಯನ್ನು ಮಾಡಿಸಿ ನೋಯಿಸಿ ನರಳಿಸಿ ಅವರಿಗರು ಕಂಡರೆ ಮಾಡುವುದೇ ಈ ಯಮಲೋಕದ ಕಾರ್ಯಭಾರ. ಮತ್ತಾರಪ್ಪಣ ಮಹೇಂದ್ರ. ಬಲೆ ಬಲೆ ಮಧರ್ಮ, ಇನ್ನು ನಿನ್ನ ಪೀಠವನ್ನು ಅಲಂಕರಿಸು. ಯಮಧರ್ಮ ಮಹೇಂದ್ರ. ಪರಮತೋ ಸುದೊಳುನ ಅರುಷದೆ ಪರಮತೋ ಸುದೊಳುನ ಪರಮತೋ ಸುದೊಳುನ ಅರುಷದೆ ಪರಮತೋ ಸುದೊಳುನ ತರೆಯೊಳಗೆ ದಿಯ ಗಳಿಸುತ್ತ ನೀಗಳು ತರೆಯೊಳಗೆ ದಿಯ ಗಳಿಸುತ್ತ ನೀಗಳು ಹರಿಯ ಕರುಣದೆ ಬಾಳುವ ತರೆಗಳು ಹರಿಯ ಕರುಣದೆ ಬಾಳುವ ತರೆಗಳು ಸಿರಿ ನಲವೇ ಪರಿ ಬೆರವೆ ನಲವೇ ಪರಿ ಬೆರವೆ ಪರಮತೋ ಸುದೊಳುನ ಅರುಷದೆ ಪರಮತೋ ಸುದೊಳುನ ಯಮಧರ್ಮ. ಅಷ್ಟದಿಕ್ಪಾಲಕರಾದ ನೀವು ನಿಮ್ಮಗಳ ಬೆಂಬಲ ತ್ರಿಮೂರ್ತಿಗಳ ಕೃಪಾ ಕಟಾಕ್ಷ ದೇವಗಂಧರ್ವರ ಭಾವ್ಯಕತೆಯಿಂದ ಕೂಡಿದ ಈ ದೇವಲೋಕವು ಸದಾ ಸುಕ್ಷೇಮದಿಂದಿರುವುದು. ಮೃಗಶಯನ ಶ್ರೀ ರಮಣ, ಮೃಗಶಯನ ಶ್ರೀ ರಮಣ ದೇವಾ. ಮೃಗಶಯನ ಶ್ರೀ ರಮಣ ದೇವಾ, ಮೃಗಶಯನ ಶ್ರೀ ರಮಣ. ಸದಾ ಹೃದಯದಲ್ಲಿ ನೀ ನೆಲೆಸಿರುವೆ, ಸದಾ ಹೃದಯದಲ್ಲಿ ನೀ ನೆಲೆಸಿರುವೆ. ಹಸಿವೆ ತೃಷೆಗಳನ್ನು ನೀ ಮರೆಸಿರುವೆ, ಹಸಿವೆ ತೃಷೆಗಳನ್ನು ನೀ ಮರೆಸಿರುವೆ. ಶರಣಾಂ ಸುತ್ತ ಜನ ವರದಾಯಕನೇ, ಶರಣಾಂ ಸುತ್ತ ಜನ ವರದಾಯಕನೇ. ಸರ್ವವು ನೀನೆ ಪರಮ ಪುರುಷನೇ, ಸರ್ವವು ನೀನೆ ಪರಮ ಪುರುಷನೇ. ಗುರುಗಶಯನ ಶ್ರೀ ರಮಣ ದೇವಾ, ಗುರುಗಶಯನ ಶ್ರೀ ರಮಣ. ಮದರೋದರ ಅರವಿಂದ ಲೋಚನ,
ಧರ್ಮದೇವ, ತಮ್ಮ ಆಗಮನದಿಂದ ಈ ದೇವಲೋಕವು ಪಾವನವಾಯಿತು. ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಬಹುದು ಮಹೇಂದ್ರ. ನಗರಸಭೆ ಅಧ್ಯಕ್ಷರು ಶಶಿಯಣ್ಣವರು ಕಂಪ್ನಿಗೆ 15,000 ಬಹುಮಾನ ಕೊಟ್ಟಿದ್ದಾರೆ. ಧರ್ಮದೇವ, ತಮ್ಮ ಆಗಮನ ಅನಿರೀಕ್ಷಿತವೋ ಅಥವಾ ಅನಿವಾರ್ಯವೋ? ಧರ್ಮದೇವ, ಇದಕ್ಕೆ ಈ ರೀತಿ ಮೌನವಾಗಿರೋರಲ್ಲ, ಕಾರಣವೇನು ಧರ್ಮದೇವ? ಮಹೇಂದ್ರ, ಈ 14 ಲೋಕಗಳು ಯಾವ ತಳಹದಿಯ ಮೇಲೆ ನಿಂತಿರುವುದೆಂಬುದನ್ನು ನೀನು ಬಲ್ಲೆಯ? ಧರ್ಮದೇವ, ಸರ್ವ ಲೋಕಗಳು ಸತ್ಯ, ಧರ್ಮ, ನ್ಯಾಯ, ನೀತಿ ಎಂಬ ಚತುಷ್ಪದಗಳ ಮೇಲೆ ನಿಂತಿರುವುದಲ್ಲವೇ? ಹಾಗಾದರೆ ಎಲ್ಲ ಲೋಕಗಳು ಈ ಚತುಷ್ಪಾದಗಳ ಮೇಲೆ ಸ್ಥಿರವಾಗಿ ನಿಂತಿರುವುದೇ ಮಹೇಂದ್ರ? ಧರ್ಮದೇವ, ನರಕಲೋಕ, ಸತ್ಯ ಲೋಕಗಳಲ್ಲಿಯೂ ಇದನ್ನೇ ಮೂಲ ಮಂತ್ರ ಎನಿಸಿಕೊಂಡಿದ್ದೇವೆ. ಆ ಭೂಲೋಕದಲ್ಲಿ ಆ ವಿಚಾರದಲ್ಲಿ ಸಂಘವಾಗಿ ತಿಳಿಯಬೇಕಾಗಿದೆ. ಅದಿರಲಿ, ಅದರಿಂದೇನಾಯಿತು ಧರ್ಮದೇವ? ಏನಾಯಿತೆ ಕೇಳು ಮಹೇಂದ್ರ. ಅಹಂಕಾರವು ಹದಿನ ಮೀರಿ ಸಿರಿಯು ಸೆಡೆಬಿಚ್ಚಿ ಧರ್ಮವೇ ದೂರವಾಗಿ ಸತ್ಯ, ಧರ್ಮ, ನ್ಯಾಯ, ನೀತಿಗಳೆಂಬ ಚತುಷ್ಪಾದಗಳೇ ಕಾಣದಂತೆ ಆ ಭೂಲೋಕವೇ ಅಂಧಕಾರದಲ್ಲಿ ಮುಳುಗುವಂತಾಗಿದೆ ಮಹೇಂದ್ರ. ಧರ್ಮದೇವ, ನಿಮ್ಮ ಮಾತಿನ ಅರ್ಥವೇ ನನಗೆ ಗೋಚರಿಸುತ್ತಿಲ್ಲವಲ್ಲ. ಕೇಳು ಮಹೇಂದ್ರ, ಬ್ರಹ್ಮದೇವನ ಆಜ್ಞೆಯಂತೆ ನಾನು ಧರ್ಮ ಪರೀಕ್ಷೆಗೆ ಬಂದೆ. ಆದರೆ ಆ ಭೂಲೋಕದಲ್ಲಿ ಧರ್ಮವೇ ದೂರವಾಗಿ ಆ ಮಾನವರು ನಾನು, ನನ್ನದು, ನನ್ನಿಂದಲೇ ಎಂದು ಅಹಂಕಾರದಿಂದ ಕಚ್ಚಾಡುತ್ತಾ ಬಹಳ ಕ್ರೂರಿಗಳಾಗಿದ್ದಾರೆ. ಇದರಿಂದ ನನಗೆ ನೆಲೆಯೇ ಇಲ್ಲದಂತಾಗಿದೆ. ಅವರ ಅಟ್ಟಹಾಸವನ್ನು ಮಟ್ಟ ಹಾಕಿ ಧರ್ಮವನ್ನು ನೆಲೆ ಮಾಡಲು ನನಗೆ ನಿನ್ನ ಸಹಾಯ ಬೇಕಾಗಿದೆ. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವೆನು. ನನ್ನನ್ನು ರಕ್ಷಿಸು ಮಹೇಂದ್ರ, ನನ್ನನ್ನು ರಕ್ಷಿಸು. ದುಃಖಿಸಬೇಡ ಧರ್ಮದೇವ, ದುಃಖಿಸಬೇಡ. ಧರ್ಮದೇವನಾದ ನಿನಗೆ ಈ ರೀತಿ ಆದರೆ ಇನ್ನು ಸಾಮಾನ್ಯರ ಪಡೆನು ಅಷ್ಟದಿಕ್ಪಾಲಕರೇ. ಮಹೇಂದ್ರ, ಲೋಕದ ಮಾನವರು ಮಾಡುತ್ತಿರುವ ಅಟ್ಟಹಾಸವು ಮಿತಿ ಮೀರುತ್ತಿರುವುದು. ಅವರೆಲ್ಲರಿಗೂ ತಕ್ಕ ಬುದ್ಧಿಯನ್ನು ಕಲಿಸೋಣ. ಎಲ್ಲರೂ ನಡೆಯಿರಿ. ನಾರಾಯಣ ನಾರಾಯಣ. ಶಂಕು ಚಕ್ರ ಗದಾಧರ ಶೋಭಿತ ಸುಂದರ, ಶಂಕು ಚಕ್ರ ಗದಾಧರ ಶೋಭಿತ ಸುಂದರ, ಮುನಿ ಜನ ವಂದಿತ ನಿರುತ ಕೃಪಾಕರ. ಶಂಕು ಚಕ್ರ ಗದಾಧರ ಶೋಭಿತ ಸುಂದರ, ಮುನಿ ಜನ ವಂದಿತ ನಿರುತ ಕೃಪಾಕರ. ಅಗಣಿತ ಮಹಿಮನೆ ಜಗದೋದ್ಧಾರನೆ, ಅಗಣಿತ ಮಹಿಮನೆ ಜಗದೋದ್ಧಾರನೆ. ಕರುಣಾಕರ ಅಭಯಂಕರ ದೇವದಯ ಸಾಗರ, ಕರುಣಾಕರ ಅಭಯಂಕರ ದೇವದಯ ಸಾಗರ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಕರುಣಾಭರಣ ಶ್ರೀಶೇಷ ಶಯನ, ಕರುಣಾಭರಣ ಶ್ರೀಶೇಷ ಶಯನ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ನಾರಾಯಣ. ಪೂಜರಿಗೆ ನಮಸ್ಕರಿಸುವೆವು. ನಿನಗೆ ಮಂಗಳವಾಗಲಿ ಮಹೇಂದ್ರ. ಪೂಜರೆ, ಮೂರು ಲೋಕ ಒಂದು ಚರಿಪ ನರದ ಮುನಿಯೇ. ಪೂಜರೆ, ಮೂರು ಲೋಕ ಒಂದು ಚರಿಪ ನರದ ಮುನಿಯೇ.
ಯಾವ ಯಾವ ಲೋಕದಲ್ಲಿ ಯಾವ ಯಾವ ಕಾರ್ಯಗಳು ಹೇಗೆ ನಡೀತದೆ ಅದನ್ನು ತಿಳಿಸುವರಾಗಿ. ನಾರಾಯಣ ನಾರಾಯಣ, ಏನಿದು ದೇವಲೋಕವೇ ದಂಡೆದ್ದು ಯಾರ ಮೇಲೆ ಹೋರಾಟಕ್ಕೆ ಹೊರಡಂತಿದೆಯಲ್ಲ, ಏಕೆ ಏನಾಯ್ತು ಮಹೇಂದ್ರ? ಏನೆಂದು ಹೇಳಲಿ ಪೂಜ್ಯರೇ, ಬ್ರಹ್ಮದೇವನು ಧರ್ಮ ಪರೀಕ್ಷೆಗೆ ಭೂಲೋಕಕ್ಕೆ ಹೋದಾಗ ಆ ಮಾನವರು ಮಾಡುತ್ತಿರುವ ಅಟ್ಟಹಾಸದಿಂದ ಇಡೀ ದೇವತೆಗಳೇ ಕಂಗಾಲಾಗಿ ತಲೆ ತಗ್ಗಿಸಿ ಕೋರುವಂತಾಗಿದೆ ಪೂಜ್ಯರೇ. ಏನು ಅಪಮಾನವೇ? ಯಾರಿಂದ, ಎಲ್ಲಿ, ಯಾವಾಗ? ಅದು ದೇವತೆಗಳಾದ ನಿಮಗೆ? ಪೂಜ್ಯರೇ, ಬ್ರಹ್ಮ ಸಂಕಲ್ಪದಂತೆ ಧರ್ಮದೇವನು ಧರ್ಮ ಪರೀಕ್ಷೆಗೆ ಭೂಲೋಕಕ್ಕೆ ಹೋದಾಗ ಆ ಮಾನವರು ಮಾಡುತ್ತಿರುವ ಅತ್ಯಾಚಾರಗಳಿಂದ ಬೇಸತ್ತು ಆತನಿಗೆ ನೆಲೆ ಇಲ್ಲದೆ ನಮ್ಮಲ್ಲಿ ರಕ್ಷಣೆ ಕೋರಿ ಬಂದಿದ್ದಾನೆ ಪೂಜ್ಯರೇ. ನಾರಾಯಣ ನಾರಾಯಣ, ಧರ್ಮದೇವನಿಗೆ ನೆಲೆ ಇಲ್ಲ ಎಂಬುದನ್ನು ಬಲ್ಲೆ. ಆದರೆ ಆತನಿಗೆ ಅಪಮಾನವಾಗಿರುವುದು ಈ ಭೂಲೋಕದ ಮಾನವರಿಂದಲ್ಲ, ದೇವತೆಗಳಾದ ನಿಮ್ಮಿಂದ. ಇದೇನು ಪೂಜ್ಯರ ಹೀಗೆ ಹೇಳುತ್ತಿರುವಿರಿ? ಇದೇನು ನಿಮಗೆ ವಿನೋದವೇ? ಮತ್ತಿನ್ನೇನಯ್ಯ ಮಹೇಂದ್ರ, ಈ ಭೂಲೋಕದ ಮಾನವರಿಗೆ ಸಿರಿ ಸಂಪತ್ತನ್ನು ದಯಪಾಲಿಸಿದವರಾರು ನೀವುಗಳಲ್ಲವೇ? ಆದ್ದರಿಂದ ಅವರು ಅಟ್ಟಹಾಸದಿಂದ ಮೆರೆಯುತ್ತಿರುವರು. ಇದರಲ್ಲಿ ತಪ್ಪ್ಯಾರದೇಳು ಮಹೇಂದ್ರ? ಪೂಜ್ಯರೇ, ಭೂಲೋಕದ ಮಾನವರಿಗೆ ಐಶ್ವರ್ಯ ದೊರೆತಿದ್ದೇ ಇಷ್ಟಕ್ಕೆಲ್ಲ ಕಾರಣ. ಅದಕ್ಕೆ ತಾವೇ ಏನಾದರೂ ಒಂದು ಉಪಾಯವನ್ನು ಹುಡುಕಲೇಬೇಕು ಪೂಜ್ಯರೇ. ಆ ಉಪಾಯವೇನು ಮಹೇಂದ್ರ? ಆ ಭೂಲೋಕವನ್ನು ಭಸ್ಮ ಮಾಡಿದರೆ ಭಲೆ ಭಲೆ, ಮೊದಲು ಆ ಕಾರ್ಯವನ್ನು ಮಾಡು. ಆತುರಗಾರನಿಗೆ ಬುದ್ಧಿಮಟ್ಟವಂತೆ, ಹಾಗೆ ನೀನು ಕೂಡ. ಪೂಜ್ಯರೇ, ಹಾಗಾದರೆ ಈ ಕಾರ್ಯವು ನಮ್ಮಿಂದಾಗುವುದಿಲ್ಲ ನಿಮ್ಮ ಮಾತಿನ ಅರ್ಥವೇ? ಸ್ವರ್ಗಾಧಿಪತಿಯಾದ ನಿನಗೆ ಅರ್ಥವಾಗಲಿಲ್ಲವೆಂದ ಮೇಲೆ ಇನ್ನು ಧರ್ಮದೇವನ ಗತಿ ಅದೋ ಗತಿ. ಇಲ್ಲಿ ಬಾ ಮಹೇಂದ್ರ, ಈ ಐಶ್ವರ್ಯಕ್ಕೆ ಅಧಿಪತಿ ಯಾರು? ಶ್ರೀಮನ್ ನಾರಾಯಣನಲ್ಲವೇ ಪೂಜ್ಯರೇ? ಮಂಕು ಬಿತ್ತು ನಿನ್ನ ಬುದ್ಧಿಗೆ. ಅಲ್ಲವಯ್ಯ, ಉತ್ಪತ್ತಿಗೆ ಶ್ರೀಮನ್ ನಾರಾಯಣನೇ ಆದರೂ ಅದಕ್ಕೆ ಅಧಿಕಾರಿ ಶ್ರೀಮಾನ್ ಮಹಾಲಕ್ಷ್ಮಿಯಲ್ಲವೇ? ಹೌದು ಪೂಜ್ಯರೇ, ಆ ಮಹಾಲಕ್ಷ್ಮಿಯೇ ಆದಿದೇವತೆ. ಹಾಗೆ ಬಾ ದಾರಿಗೆ ಮಹೇಂದ್ರ. ಆ ಮಹಾತಾಯಿಯ ಕೃಪಾ ಕಟಾಕ್ಷವು ಭೂಲೋಕದ ಮಾನವರಿಗೆ ಸಂಪೂರ್ಣವಾಗಿದೆ ಎಂಬುದನ್ನು ಬಲ್ಲೆ ತಾನೆ? ಬಲ್ಲೆನು ಪೂಜ್ಯರೇ. ಹಾಗೆ ಬಾ ದಾರಿಗೆ ಮಹೇಂದ್ರ. ಆದರೆ ಇದಕ್ಕೆ ತಾವೇ ಏನಾದರೂ ಒಂದು ಮಾರ್ಗವನ್ನು ಸೂಚಿಸಬಾರದೆ ಪೂಜ್ಯರೇ? ಅಂತೂ ಧರ್ಮದೇವನಿಗೆ ನೆಲೆಯಾಗಬೇಕು, ಭೂಲೋಕದ ಮಾನವರ ಅಟ್ಟಾಸವು ಅಡಗಬೇಕು, ಅಷ್ಟೇ ತಾನೇ? ಹೌದು ಪೂಜ್ಯರೇ. ಇದಾಗಬೇಕಾದರೆ ಮಹಾತ್ಮನು ಕ್ರೂರನಾಗಿ ಕೆರಳಿ ನಿಂತರೆ ನಿಮ್ಮ ಕಾರ್ಯಗಳೆಲ್ಲವೂ ಸುಗಮವಾಗುವುದು ಮಹೇಂದ್ರ. ಅದು ಹೇಗೆ ಪೂಜ್ಯರೇ? ಆ ಮಹಾತ್ಮನ್ಯಾರು? ಶ್ರೀಹರಿಯ ಮಗನಾರು? ಆದಿಬ್ರಹ್ಮನಲ್ಲವೇ? ಅವನ ಮಗ ದಕ್ಷ ಬ್ರಹ್ಮ. ಅವನ ಮಗ ಮರೀಚಿ ಬ್ರಹ್ಮ. ಮರೀಚಿ ಬ್ರಹ್ಮನ ಮಗ ಕಶ್ಯಪ ಬ್ರಹ್ಮ. ಕಶ್ಯಪ ಬ್ರಹ್ಮನ ಮಗ. ಇದೇನು ಪೂಜ್ಯರೇ ಹೀಗೆ ಕೇಳುತ್ತಿರುವಿರೆ? ನಮ್ಮ ಸೂರ್ಯದೇವನಲ್ಲವೇ? ಸೂರ್ಯದೇವ ಮತ್ತು ಛಾಯಾದೇವಿಯರ ಪರಸ್ಪರ ಮಿಲನದಿಂದ, ಅಂದರೆ ಕತ್ತಲೆ ಬೆಳಕು ಇವೆರಡರ ವಿಲೀನಗೊಂಡು ವಿಧಿ ಸ್ವರೂಪನಾಗಿ ಅವತರಿಸಿದವನೇ ಶನೇಶ್ವರ. ಪೂಜ್ಯರೇ, ಅವನು ಯಾವಾಗಲೂ ಅಗ್ನಿ ಪರ್ವತದಲ್ಲಿ ತಪಮಗ್ನಾಗಿರೋನಲ್ಲ, ಅವನಿಂದ ಈ ಕಾರ್ಯವು ಸಾಧ್ಯವೇ ಪೂಜ್ಯರೇ? ಏಕೆ ಸಾಧ್ಯವಿಲ್ಲ ಮಹೇಂದ್ರ? ಹಾಗಾದರೆ ದೇವತೆಗಳೆಲ್ಲರೂ ನಡೆಯರೆ ಆತನಲ್ಲಿ ನಮ್ಮ ಕಷ್ಟಗಳನ್ನು ಭಿನ್ನಪಿಸಿಕೊಳ್ಳೋಣ. ಸ್ವಲ್ಪ ನಿಲ್ಲು ಮಹೇಂದ್ರ, ಅವಸರ ಪಡಬೇಡ. ಮಹಾತ್ಮನು ತಾರಾಮಂಡಲವನ್ನು ಬಿಟ್ಟು ರೋಹಿಣಿ ಸಕಟವೆಂಬ ಕಾಲಚಕ್ರದ ರಥದ ಮಧ್ಯದಲ್ಲಿ ಪವಳಿಸಿರುವನು. ಆತನನ್ನು ಎಚ್ಚರಗೊಳಿಸುವುದು ಅಷ್ಟೊಂದು ಸುಲಭವಾದ ಕಾರ್ಯವಲ್ಲ ಗೊತ್ತೇ? ಹಾಗಾದರೆ ಈಗೇನು ಮಾಡುವುದು ಪೂಜ್ಯರೇ? ಇದಕ್ಕೆ ತಾವೇ ಏನಾದರೂ ಒಂದು ಮಾರ್ಗವನ್ನು ಸೂಚಿಸಬಾರದೆ? ನಾರಾಯಣ ನಾರಾಯಣ ಮಹೇಂದ್ರ, ನಾನು ಸಮಯವನ್ನರಿತು ತಾರಾಮಂಡಲವನ್ನು ಪ್ರವೇಶಿಸಿ ಮಹಾತ್ಮನು ಎಚ್ಚರಗೊಳ್ಳುವ ಸಮಯವನ್ನರಿತು ನಿಮಗೆ ತಿಳಿಸಬೇಕು ಗೊತ್ತೇ ಧರ್ಮದೇವ? ಪೂಜ್ಯರೇ, ಆ ಸಮಯಕ್ಕೆ ನೀನು ಸಹ ಬಂದರೆ ಅವರೊಡನೆ ನಿಮ್ಮ ಕಷ್ಟಗಳನ್ನು ತಿಳಿಸಬಹುದು. ತಮ್ಮಿಚ್ಛೆ ಎಂತಾಗಲಿ ಪೂಜ್ಯರೇ. ನಾರಾಯಣ ನಾರಾಯಣ. ಎಷ್ಟೇ ಆಗಲಿ
ಲೋಕ ಕಲ್ಯಾಣದ ಕಾರ್ಯದಲ್ಲಿ ಮೊದಲ ಪತ್ರ ನಿಮ್ಮದೇ ಅಲ್ಲವೇ ಪೂಜ್ಯರೇ? ನಾರಾಯಣ ನಾರಾಯಣ, ಆ ಬಳುವಳಿಯನ್ನು ಕೊಟ್ಟವರಾರು? ನೀವುಗಳೇ ಅಲ್ಲವೇ? ಅದನ್ನು ಮರೆಯಲು ಹೇಗೆ ಸಾಧ್ಯ ಮಹೇಂದ್ರ? ನಾನಿನ್ನು ಹೋಗಿ ಬರಲೇ? ಹೋಗಿ ಬನ್ನಿ ಪೂಜ್ಯರೇ. ನಾರಾಯಣ. ಎಲ್ಲ ನೀನೇ, ಎಲ್ಲವೂ ನೀನೇ, ಎಲ್ಲ ನೀನೇ, ಎಲ್ಲವೂ ನೀನೇ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕರ್ತನು ನೀನೇ. ಎಲ್ಲ ನೀನೇ, ಎಲ್ಲವೂ ನೀನೇ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕರ್ತನು ನೀನೇ, ಬ್ರಹ್ಮಾಂಡಗಳ ದೇವರು ನೀನೇ, ಬ್ರಹ್ಮಾಂಡಗಳ ದೇವರು ನೀನೇ, ಕರುಣಾಕರ ಅಭಯಂಕರ ದೇವದಯ ಸಾಗರ, ಕರುಣಾಕರ ಅಭಯಂಕರ ದೇವದಯ ಸಾಗರ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ಕರುಣಾಭರಣ ಶ್ರೀಶೇಷ ಶಯನ, ಕರುಣಾಭರಣ ಶ್ರೀಶೇಷ ಶಯನ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ನಾರಾಯಣ. ಅಂತೂ ಇಂತೂ ಈ ತಂತಿ ನಾದ ಪ್ರಿಯನಿಗೆ ಬೀಜವನ್ನು ಬಿತ್ತಲು ಒಳ್ಳೆ ಶುಭ ಮುಹೂರ್ತವೇ ದೊರಕಿದಂತಾಯಿತು. ಇನ್ನು ಕೃಶಾಶ್ವನ ಮಗ ಸೇನಾನಿಯ ಪತ್ನಿ ಶಾಕುಂಬಿಗೆ ಆ ಮಹೇಂದ್ರನು ಕೊಟ್ಟ ಶಾಪದಿಂದ ಆಕೆಯ ಪುತ್ರನಾದ ಯೌವನಾಶ್ವನಿಗೆ 100 ಜನ ಪತ್ನಿಯರನ್ನು ವಿವಾಹವಾದರೂ ಯಾರೊಬ್ಬರಿಗೂ ಪುತ್ರ ಸಂತಾನ ಭಾಗ್ಯವಿಲ್ಲದೆ ವ್ಯಥೆಪಡುತ್ತಿರುವರು. ನಾರಾಯಣ ನಾರಾಯಣ, ನಾನೀಗಲೇ ದಾದ್ರಿ ಪಟ್ಟಣಕ್ಕೆ ಹೋಗಿ ಆ ಮಹೇಂದ್ರನು ಕೊಟ್ಟಿರುವ ಶಾಪದಿಂದ ವಿಮುಕ್ತನಾಗುವ ಮಾರ್ಗವನ್ನು ತಿಳಿಸಿ ಆತನನ್ನು ಕೃತಾರ್ಥನನ್ನಾಗಿ ಮಾಡುತ್ತೇನೆ. ನಾರಾಯಣ ನಾರಾಯಣ, ನಾನೀಗಲೇ ದಾದ್ರಿ ಪಟ್ಟಣಕ್ಕೆ ಹೋಗುತ್ತೇನೆ. ನಾರಾಯಣ ನಾರಾಯಣ. ನಟ ನವಿಶಾರದ ನಟ ಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟ ನವಿಶಾರದ ನಟ ಶೇಖರ, ನವಿಶಾರದ ನಟ ಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟ ನವಿಶಾರದ ನಟ ಶೇಖರ. ನವವಿಧ ವಿನ್ಯಾಸ ನವರಸ ನವಲಾಶ, ನವಕಾವ್ಯ ಕಾರಣ ನವಚೇತನ, ನವವಿಧ ವಿನ್ಯಾಸ ನವರಸ ನವಲಾಶ, ನವಕಾವ್ಯ ಕಾರಣ ನವಚೇತನ, ನವಕೋಟಿ ಲೀಲಾ ವಿನೋದ ವಿಲಾಸ, ನವಕೋಟಿ ಲೀಲಾ ವಿನೋದ ವಿಲಾಸ, ನವಭಾವದಾನಂದ ಗೌರೀವರ, ನಟ ನವಿಶಾರದ ನಟ ಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟ ನವಿಶಾರದ ನಟ ಶೇಖರ. ನಾರಾಯಣ ನಾರಾಯಣ. ನವವಿಧ ಅಷ್ಟಾಂಗ ಯೋಗಶೀಲ, ದ್ವೈತ ತತ್ವಲೋಲ, ಇಷ್ಟಾರ್ಥ ಸಿದ್ಧಿಮಾಲಾ,
ಆಧ್ಯಾತ್ಮಕತ್ವ ಮೂಲ ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವಲೋಲ ಇಷ್ಟಾರ್ಥ ಸಿದ್ಧಿಮಾಲ ಆಧ್ಯಾತ್ಮಕತ್ವ ಮೂಲ ಸಕಲ ಮಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ ಸಕಲ ಮಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ ಏಕಮೇವ ಅದ್ವಿತೀಯ ಲೋಕ ಲೋಕ ಪೂಜಿಪ ಏಕಮೇವ ಅದ್ವಿತೀಯ ಲೋಕ ಲೋಕ ಪೂಜಿಪ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪ ಪಾಹಿ ಮಾಂ ಪರಮೇಶ್ವರ ಪಾಲಾಕ್ಷ ನಟ ನವಿಶಾರದ ನಟ ಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟ ನವಿಶಾರದ ನಟ ಶೇಖರ ನಟ ಶೇಖರ